ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಿ ಬೆಂಗಳೂರನ್ನೇ ಗಡಗಡ ಗಡಗಡ ಅನ್ನಿಸ್ತಾಯಿತ್ತು 12 o'clock. ನಾವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲಿಲ್ಲ, ಯಾಕೆಂದರೆ ನನಗೆ ಯಾವ ವರ್ಷವೂ ಬೆಂಗಳೂರು ಇರಲಿಲ್ಲ, ಹೋದ ವರ್ಷವೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನೈಟ್ ಕೂಡ ಒಂದು ಚಿಕ್ಕ ಕೇಕ್ ನಾವೇ ಮಾಡಿ ಕಟ್ ಮಾಡಿದ್ವಿ. ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವು ನಮ್ಮ ಪಕ್ಕದ ಮನೆಯವ್ರ ಜೊತೆನೇ ಇದು ಮಾಡಿದ್ದು. ಇದನ್ನು ನನಗೆ ತುಂಬ ಬೇಕಾದವರು ಇದು ಮತ್ತು ಕ್ಯಾಲೆಂಡ್ರು ಮತ್ತು ಒಂದು ಪೇಪರ್ನ ತಂದಿದ್ರು. ಅವತ್ತಿನ ಪೇಪರ್ನ ತುಂಬ ಚೆನ್ನಾಗಿತ್ತು. ನೈಟ್ ಪ್ರಿಪ್ರೇಷನ್ ಇತ್ತು, ಎಲ್ಲ ಬಿರಿಯಾನಿ ಕಬಾಬ್ ಎಲ್ಲ ಇತ್ತು. ಅದೇ ಏನು ವೀಡಿಯೋ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಒಂದು ಜ್ಯೂಸ್ ಇತ್ತು. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ವರ್ಷ ಎಲ್ಲ ಒಳ್ಳೇದೇ ಆಗಲಿ, ಎಲ್ಲ ಒಳ್ಳೆ ಥರನೇ ಆಗಲಿ. ನಮ್ಮ ಫ್ಯಾಮಿಲಿಗೂ ನಮಗೂ ಎಲ್ಲರಿಗೂ ಒಳ್ಳೇದಾಗಲಿ. ಯಾವುದೇ ಥರ ಬ್ಯಾಡ್ ಏನು ಇನ್ಸಿಡೆಂಟ್ ಆಗೋದು ಬೇಡ, ಎಲ್ಲರೂ ಖುಷಿಯಾಗಿರಲಿ ಅಂತ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ನ ನಾನು ಇವತ್ತೇ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನ್ಯೂ ಇಯರ್ಗೆ ಅವ್ರಿಗೆ ಆಫೀಸ್ ಇದೆ, ರಜಾ ಇಲ್ಲ, ಸೊ ಹೋಗಿದ್ದಾರೆ. ಇವಾಗ ನಾನು ರೆಡಿ ಆಗಿದ್ದೀನಿ. ಅಂದರೆ ಸುಮ್ಮನೆ ಡೇನ ವೇಸ್ಟ್ ಮಾಡ್ಕೋಬಾರ್ದು ಅಂತ ಎಲ್ಲರೂ ಹೋಗ್ಬರೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೋಗಿ ಬಂದರೆ ನಾನು ನಿಮ್ಗೆ ನಿಜವಾಗ ಖಂಡಿತ ಶೇರ್ ಮಾಡ್ತೀನಿ. ಇವತ್ತು ಏನೇನಾಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಇವಾಗ ಮಧ್ಯಾಹ್ನ ಆಗಿದೆ. 12:45 ಆಗಿದೆ ಆಗಲೇ. ಏನೇ ಆದರೂ, ಯಾವುದೇ ನ್ಯೂ ಇಯರ್ ಆದರೂ, ಯಾವುದೇ ಹಬ್ಬ ಆದರೂ, ಏನೇ ಹೊಸ್ದಾಗಿ ಚೇಂಜ್ ಆದರೂ ನಮ್ಮಲ್ಲೇನು ಚೇಂಜ್ ಆಗಲ್ಲ. ಅದೇ ಕಸ ಹೊಡಿ, ಅದೇ ಪಾತ್ರೆ ತೊಳಿ, ಅದೇ ಮಾಡಿ ಎಲ್ಲ ಮುಗಿಸಿ ನಾನು ಇವಾಗ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ದೀನಿ. ಸುಮ್ಮನೆ ಇಲ್ಲೇ ಎಲ್ಲಾದರೂ ಹೋಗಿ ಬರೋಣ ಅಂತ ನಾನು ಜಾಯ್ನ್ ಆಗ್ತೀನಿ. ಒಂದು ಮಧ್ಯಾಹ್ನ ಹಂಗೆ ಮನೆ ಬಿಡು ಅಂತ ಹೇಳಿದ್ದಾರೆ. ಅಂದರೆ ಒಂದು ಸ್ವಲ್ಪ ಬೇಗ ಆಫೀಸಿಂದ ಬರ್ತೀನಿ ಅಂತ. ಸೊ ಬನ್ನಿ, ಏನೇನಾಗುತ್ತೆ ಏನೇನು ಅನ್ನೋದನ್ನು ನೋಡೋಣ. ಹೋದ ವರ್ಷದ ಬ್ಲಾಗ್ಗಳು ತುಂಬ ಇದ್ದಾವೆ, ಹಳೆ ಬ್ಲಾಗ್ಗಳು ಕೂಡ. ನಾನು ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ವಾಯ್ಸ್ ಸ್ವಲ್ಪ ಸರಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ವ್ಲಾಗ್ಗಳನ್ನ ಹಾಕಿರಲಿಲ್ಲ. ಸೊ ಇವಾಗ ನಾನು ಹಾಕ್ತೀನಿ, ಬನ್ನಿ. ನಿಮಗೆಲ್ಲ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ. ಇದು ನಂದು ಅವತ್ತಿನ ಔಟ್ಫಿಟ್ ಆಗಿದೆ. ನಾನು ಬೆಳಗ್ಗೆನೇ ರೆಡಿ ಆಗಿದ್ದೆ, ಯಾಕಂದರೆ ಅವತ್ತು ಫುಲ್ಲು ನಾನು ಚೆನ್ನಾಗೇ ಇಲ್ಲ ಅಂದರೆ ಲೇಸಿ ಫೀಲ್ ಆಗುತ್ತೆ ಅಂತ ಒಂದಷ್ಟು ನೀರು ಚೆನ್ನಾಗಿ ಕುಡಿತಾ ಇದ್ದೆ. ಏನಕ್ಕಂದರೆ ಸರಿಯಾಗಿ ದಪ್ಪ ಆಗಿದ್ದು ನೋಡ್ತಾ ಇರ್ಬೋದು. ಅಪ್ಪರ್ ಲೋವರ್ ಚೀನೆಲ್ಲ ಬಂದುಬಿಟ್ಟಿದೆ ನನಗೆ. ನಮ್ಮ ಮನೆ ಕಡೆ ಎಲ್ಲ ರೇಗಿಸ್ತಾ ಇದ್ರು. ಸೊ ಇವಾಗ ನಾನೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಏನಕ್ಕಂದರೆ ನಾನು ಇವಾಗ ರೈಸ್ ಅಷ್ಟೊಂದು ತಿಂತಾಯಿಲ್ಲ, ಅಂದರೆ ತಿಂತೀನಿ, ಅಷ್ಟೊಂದು ತಿಂತಾಯಿಲ್ಲ. ಸೊ ಮಧ್ಯಾಹ್ನ ಟೈಮ್ ರೊಟ್ಟಿ ಈ ಥರ ರೊಟ್ಟಿ ಹಾಕೊತೀನಿ. ಇದನ್ನು ನನ್ನ ಅಪ್ಪಂಗೆ ಸಖತ್ ಇಷ್ಟ ರೊಟ್ಟಿ. ಮತ್ತು ಅದಕ್ಕೊಂದು ಪಲ್ಯ ಅಂದರೆ ಒಂದು ಮೆಣಸಿನ್ಕಾಯ್ದು ಇದು ಮಾಡ್ತೀನಿ. ಬನ್ನಿ, ನಾನು ರೊಟ್ಟಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ಯಾವ ವೀಡಿಯೋದಲ್ಲೂ ತೋರಿಸಿಲ್ಲ. ತುಂಬಾ ಸುಲಭ. ಈಗ ಬಿಗಿನರ್ಸ್ ಯಾರು ಕಲ್ತ್ಕೊತಾ ಇದ್ದಾರೆ ಅವರಿಗೆ ನಿಜವಾಗ್ಲೂ ಇದು ತುಂಬ ಈಸಿ ಆಗುತ್ತೆ. ನೀರನ್ನ ಚೆನ್ನಾಗಿ ಬಾಯ್ಲ್ಡ್ ಆದಾಗ ಅದಕ್ಕೆ ಹಸಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕಲಿಸ್ಬಿಟ್ರೆ ತುಂಬ ಸಾಫ್ಟ್ ಆಗಿ ಚಪಾತಿ ಟೈಪ್ ಬರುತ್ತೆ. ನೋಡ್ತಾ ಇರ್ಬೋದು, ನೋಡಿ ಒಂಥರ ಚಪಾತಿ ಥರ ಬರುತ್ತೆ. ಅದನ್ನ ನಾವು ಎಷ್ಟು ನೀಟಾಗಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ತೊಟ್ಕೊಬೋದು. ಹಂಗಂತ ಎಲ್ಲೆಲ್ಲೋ ತೊಟ್ಟಕ್ಕಾಗಲ್ಲ. ಅಂದರೆ ಮಣೆನೇ ಬೇಕಂತ ಏನಿಲ್ಲ. ಮಣೆ ಯೂಶ್ವಲಿ ನಾನು ಮಣೆನೇ ಬೇಕಂತ ಯಾವತ್ತೂ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಊರ ಕಡೆ ಹೋದರೆ ಅಷ್ಟೇ. ಪೇಪರ್ ಮೇಲೆ ಅಂತೂ ತಟ್ಟಲ್ಲ ನಾನು, ಏನಕ್ಕಂದರೆ ಅದ್ರದ್ದು ಪ್ರಿಂಟ್ ಬರುತ್ತೆ, ಅದಕ್ಕೋಸ್ಕರ ಆ ಥರ ತಿನ್ನಬಾರ್ದು ಅನ್ನೋದಕ್ಕೋಸ್ಕರ. ಅದು ಬಿಟ್ಟರೆ ನಾನು ಒಬ್ಳಿಗೆ ಆದರೆ ನಾನು ತಟ್ಟೆ ಮೇಲೆ ತಟ್ಬಿಡ್ತೀನಿ. ಪ್ಲೇಟ್ ಮೇಲೆ ಹಂಗೆ ತಟ್ಕೊಂಬಿಟ್ಟೆ. ನನಗೋಸ್ಕರ 2 ರೊಟ್ಟಿನ ತಟ್ಕೊಂಡೆ. ತೆಳುವಾಗಿ ಹಾಕ್ಕೊತೀನಿ ನಾನು. ನನ್ನ ರೊಟ್ಟಿ ನಮ್ಮ ಅಪ್ಪಂಗೆ ಇಷ್ಟ. ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ನಾನು ಮಾಡೋದು ರೊಟ್ಟಿ ಮತ್ತು ಏನು ಸೈಡ್ಸ್ ಇದ್ರೂ ಇಷ್ಟ ಆಗುತ್ತೆ. ಬೇಸಿಕಲಿ ನಮ್ಮ ಮನೆಯಲ್ಲಿ ತುಂಬಾ ರೊಟ್ಟಿ ಇಷ್ಟಪಡ್ತಾರೆ. ನಾನು ರೊಟ್ಟಿಗೆ ಎಣ್ಣೆ ಆಗಲಿ ಏನಾಗಲಿ ಅವೇನೋ ಯೂಸ್ ಮಾಡಲ್ಲ. ಹಿಂಗೆ ನಮ್ಮ ಕಡೆ ಪ್ಲೇನ್ ರೊಟ್ಟಿ, ಅದಕ್ಕೆ ನೀರೇ ಸವರ್ತೀವಿ. ಇದೇನು ಗೊತ್ತಾ, ನಾನು ನೀರು ಸವರ್ತಾ ಇದ್ದೀನಲ್ಲ ಅದೊಂದು ಬ್ರಷ್ಷು. ಎಲ್ಲ ಬಟ್ಟೆ ಅದು ಇದು ಇಟ್ಕೊತಾರೆ, ಆದರೆ ಅದೊಂಥರ ಯಾವಾಗಲೂ ಹಳೇದನ್ನು ಫೀಲ್ ಆಗ್ತಾ ಇತ್ತು. ನಾನು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದು, ಅದು ನಮ್ಮ ಅಕ್ಕ ಕೊಟ್ಟಿದ್ದು, ನಾನು ಯೂಸ್ ಮಾಡಲ್ಲ ಅಂತ ಅದನ್ನು ನಾನು ಎಣ್ಣೆಗೆ ಅಂತ ಯೂಸ್ ಮಾಡಲಿಲ್ಲ. ಇವಾಗ ರೊಟ್ಟಿ ಮೇಲೆ ನೀರು ಸವರೋಕ್ಕೆ ಅಂತ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ರೊಟ್ಟಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂತು. ನನಗೆ ತುಂಬ ಈಸಿ ಅಡುಗೆ ಅಂದರೆ ರೊಟ್ಟಿ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಅಪ್ಪಂಗೆ ಫೇವ್ರೇಟು. ಯಾವ ಥರ ಅಂದರೆ ನೋಡಿ, ನೆಂಚೋಕೆ ಏನೂ ಇಲ್ಲ ಅಂದರೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಒಂದು ಮೆಣಸಿನ್ಕಾಯಿನ ಈ ಥರ ನೀಟಾಗಿ ಮಧ್ಯ ಸೀಳಬೇಕು. ಟೂ ಭಾಗ ಆಗಿ ಮಾಡ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಉಪ್ಪನ್ನ ಅಪ್ಲೈ ಮಾಡ್ಕೋಬೇಕು. ಏನು ಬೇಡ, ಜೀರಿಗೆ ಮತ್ತು ಉಪ್ಪನ್ನ ಚೆನ್ನಾಗಿ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದನ್ನು ರೊಟ್ಟಿ ಹಾಕಿರ್ತೀವಲ್ಲ ಆ ಹಂಚ್ ಮೇಲೆ ಈ ಥರ ಸ್ವಲ್ಪ 1 ಸ್ಪೂನ್ ಆಯಿಲ್ ಬೇಕಂದರೆ, ಇಲ್ಲಾಂದರೆ ಬೇಡ ಅಂದರೆ ಬೇಡ, ಈ ಥರ ಹಾಕ್ಬಿಟ್ಟು ಸುಟ್ಬಿಟ್ಟು
ರೊಟ್ಟಿ ಮೇಲೆ ತಿಂತಾ ಇದ್ದರೆ ಅದ್ರ ಅದ್ಭುತನೇ ಅದ್ಭುತ. ಅದಕ್ಕೆ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಇದ್ದರೆ, ನಮ್ಮ ಮನೇಲಿ ಬೆಣ್ಣೆ ಇತ್ತು, ಸೊ ತುಪ್ಪನೂ ಇತ್ತು. ನಮ್ಮ ಮನೇಲಿ ಬೆಣ್ಣೆ ತುಪ್ಪ ಯಾವಾಗಲೂ ರೆಡಿ ಇರುತ್ತೆ. ನಮ್ಮ ಮನೇಲಿ ಬೆಣ್ಣೆ ಇತ್ತು, ಸೊ ಅದಕ್ಕೋಸ್ಕರ ಬೆಣ್ಣೆ ಹಾಕ್ಕೊಂಡು ತಿಂದೆ. ಡಯಟ್ ಮಾಡ್ತೀನಿ ಅಂತೀರಾ, ಬೆಣ್ಣೆ ತಿಂತೀರಾ ಅಂತೀರಾ ಅಲ್ವಾ? ಏನೂ ಮಾಡೋಂಗಿಲ್ಲ. ಅದೆಲ್ಲ ನಾನು ಡಯಟ್ ಮಾಡ್ತೀನಿ, ಬಟ್ ಬೆಣ್ಣೆ ತುಪ್ಪ ಎಲ್ಲ ಬಿಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು. ಇವಾಗ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಮುಗಿಸಿ ನಾನು ನಮ್ಮ ಮನೆಯವ್ರು ಬರ್ತೀನಿ ಅಂತ ಕಾಲ್ ಮಾಡಿದರು. ಸೊ ನಾನು ರೆಡಿ ಆಗ್ತಾ ಇದ್ದೆ. ನೆಕ್ಸ್ಟು ನಾನು ರೆಡಿಯಾಗಿ ನಾನೇ ಕೆಳಗಡೆ ಬಂದೆ, ಅವ್ರು ಅಷ್ಟರಲ್ಲಿ ಬಂದಿದ್ದರು. ಇವಾಗ ನಾವು ಗಾಡಿಯಲ್ಲಿ ಒಂದು ಅಟ್ಲೀಸ್ಟ್ ಒಂದು ರೌಂಡ್ ಹೋಗೋಣ ಅಂತ ನಾನು ಅನ್ಕೋತಾ ಇದ್ದೀವಿ. ಏನಕ್ಕಂದರೆ ನ್ಯೂ ಇಯರ್ ವೇಸ್ಟ್ ಆಗಬಾರ್ದು ಅಂತ. ಏನು ಗೊತ್ತಾ, ಸಿಗೋದು ಒಂದಿನ. ನಾವು ಆ ಸಂಡೇ ಅಂತೂ ನಾನು ಆಚೆಗೆ ಎಲ್ಲರೂ ಕರ್ಕೊಂಡು ಹೋಗಲೇಬೇಕು, ಅದು ನನಗೆ ಮ್ಯಾಂಡೇಟರಿ. ಅಟ್ಲೀಸ್ಟ್ ಒಂದು ರೌಂಡರ್, ಯಾಕಂದರೆ ಒಂದು ವಾರದಲ್ಲಿ ನಾನು ಎಲ್ಲೂ ಕೇಳಿರಲ್ಲ, ಎಲ್ಲೂ ಕರ್ಕೊಂಡು ಹೋಗಿರಲ್ಲ. ಸೊ ಸಂಡೇ ಆದರೂ ಒಂದಿನ ಕರ್ಕೊಂಡು ಹೋಗ್ತಾರೆ. ನ್ಯೂ ಇಯರ್ ದಿನ ನಾನು ಬೆಳಗ್ಗೆಯಿಂದ ಒಬ್ಬಳೇ ಕಾದಿದ್ದೀನಿ, ಅದರಲ್ಲೂ ರೆಡಿಯಾಗಿ ಕಾದಿದ್ದೀನಿ. ಕರ್ಕೊಂಡು ಹೋಗಿಲ್ಲ ಅಂದರೆ ಬಿಡ್ತೀನಿ, ನಾನು ಬಿಡಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಗ್ಯಾಲರಿಯಾ ಮಾಲ್, ನೀವು ತುಂಬ ವೀಡಿಯೋದಲ್ಲಿ ನೋಡಿರ್ಬೋದು. ಈ ಮಾಲ್ ನನಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಇದು ಮಾಲ್. ಸೊ ಅಲ್ಲಿಗೆ ನಾನು ಏನು ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ನಾನು ತೊಗೊಳ್ಳಲ್ಲ. ಅಲ್ಲಿ ತೊಗೊಳ್ಳೋ ಅಷ್ಟು ಪ್ರೈಸ್ ಎಲ್ಲ ಇರೋಲ್ಲ, ತುಂಬ ಇರುತ್ತೆ. ಸೊ ನಾನು ಒಂದು ರೌಂಡ್ ಕರ್ಕೊಂಡೋಗಿ ಆಕ್ಸಿಲರೇಟರಲ್ಲಿ ಹಿಂಗೆ ಜೊಯ್ ಅಂತ ಹೋಗಿ ಜೊಯ್ ಅಂತ ಬಂದರೆ ನನಗೆ ಅದೇ ಖುಷಿ. ಸೊ ಇನ್ನೂ ಸ್ವಲ್ಪ ಇದು ಕ್ರಿಸ್ಮಸ್ದೆಲ್ಲ ಹಂಗೆ ಇಟ್ಟಿದ್ರು, ನಾವು ಅದನ್ನೆಲ್ಲ ಇಲ್ಲಿಗೆ ಬಂದಿರಲಿಲ್ಲ. ಆ್ಯಕ್ಚುಲಿ ನಾನು ಇನ್ನೊಂದು ವೀಡಿಯೋ ಎಡಿಟ್ ಮಾಡಿ ಹಾಕ್ತೀನಿ, ಮಾಡಿಲ್ಲ, ತುಂಬ ವೀಡಿಯೋಗಳಿದೆ, ಇನ್ಮೇಲೆ ಹಾಕ್ತೀನಿ. ಸೊ ಹಿಂಗೆ ನಾವಿಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ನೋಡಿಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು ನ್ಯೂ ಇಯರ್ದಾಗ ಒಂಥರ ಚೆನ್ನಾಗಿತ್ತು. ನ್ಯೂ ಇಯರು ಲಾಸ್ಟ್ ಬೆಳಗ್ಗೆಯಿಂದ ಬೋರಿಂಗ್ ಆಗಿತ್ತು, ಒಬ್ಬಳೇ ಇದ್ದೆ. ಬಟ್ ನೈಟ್ ತುಂಬ ಚೆನ್ನಾಗಿತ್ತು. ಒಂಥರ ಎಲ್ಲ ನೋಡಿಕೊಂಡು ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಮ್ಮನೆ ಟಿ ವಿ ಮತ್ತು ನನ್ನ ಫೋನ್ ತೊಗೊಂಡಿದ್ದು ಇದೇ ಮಾಲ್ ಮತ್ತು ಇದೇ ಒನ್ ಪ್ಲಸ್ ಶೋರೂಮಲ್ಲಿ. ನಂಗೆ ಅದಕ್ಕೆ ಈ ಮಾಲ್ ಅಂದರೆ ತುಂಬ ಇಷ್ಟ. ಸೊ ಈಗ ಸದ್ಯಕ್ಕೆ ಒನ್ ಪ್ಲಸ್ ಕ್ಲೋಸ್ ಆಗಿದೆ. ಮತ್ತು ಇಲ್ಲೊಂದು ತುಂಬ ಚೆನ್ನಾಗಿರೋ ಫ್ಲವರ್ ಮತ್ತು ಎಲ್ಲ ಥರ ಔಟ್ಡೋರ್ ಇಂಡೋರ್ ಎಲ್ಲ ಇಟ್ಟಿದ್ರು. ನಮ್ದು ಇನ್ನೊಂದು ಚೌಕಿ ಏನಂದರೆ ವಾಶ್ರೂಮ್ಗೆ ಹೋದಾಗ ಒಂದು ದೊಡ್ಡ ಮಿರರ್ ಇದ್ದರೆ ಅವತ್ತಿನ ಔಟ್ಫಿಟ್ ತೋರಿಸೋದು. ಸೊ ಈ ಥರ ನಂದು ಜಸ್ಟ್ ಒಂದು ಟಿ ಶರ್ಟ್ ಪ್ಯಾಂಟ್. ಮತ್ತು ಅಲ್ಲಿಂದ ನಾವೇನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲೊಂದು ತುಂಬ ಚೆನ್ನಾಗಿರೋ ಬಾಲ್ಕನಿ ಇದೆ ಮಾಲಲ್ಲಿ, ಒಂಥರ ತುಂಬ ಗ್ರೀನರಿ ಬಾಲ್ಕನಿ ಇದೆ. ಇದೊಂದು ತುಂಬ ಚಿಕ್ಕದಾಗಿದೆ ಮಾಲ್, ಆದರೂ ತುಂಬ ಚೆನ್ನಾಗಿದೆ. ಅಲ್ಲಿ ಬಾಲ್ಕನಿಯಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಂಗೆ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡು ಫೋಟೋಗಳನ್ನ ತೆಗೆದ್ವಿ. ಅಲ್ಲಿಂದ ಏನಾದ್ರು ಹಾಕ್ಕೊಂಡು ಹೋದ್ವಿ. ಅಂದರೆ ಊಟ ಏನು ಮಾಡ್ಬೇಕು ಅಂದ್ಕೊಂಡಿರಲಿಲ್ಲ, ಹಂಗೆ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಏನು ಊಟ ಬೇಡ ಅಂದರೆ ಅದೇ ಬಿರಿಯಾನಿ ಮತ್ತು ಅದೇ ಕಬಾಬ್ ಅದು ಬಿಟ್ಟರೆ ಇನ್ನೇನು ತಿನ್ನಬೇಕು ತೊಗೋಬೇಕಂತ ಹೋದ್ರೂ ಅಲ್ಲಿ ಏನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮೆಕ್ಡೊನಾಲ್ಡ್ಸ್ಗೆ ಹೋಗಿದ್ವಿ. ಅಲ್ಲಿ ಐಸ್ ಕ್ರೀಮ್ ಮತ್ತು ಚಿಕನ್ ವಿಂಗ್ಸ್ ಆಫರ್ ಇತ್ತು, 129 ಸೊ ಅದಕ್ಕೆ 129 ರುಪೀಸ್ ಆಫರ್ ಇತ್ತು. ಬಜೆಟ್ ಫ್ರೆಂಡ್ಲಿ, ತುಂಬ ಚೆನ್ನಾಗಿದೆ. ಹೊಟ್ಟೆ ಏನು ತುಂಬಲ್ಲ ಅಲ್ವಾ ಅದಕ್ಕೋಸ್ಕರ ಅವಾಗ ಒಂದು 839 ಆಗುತ್ತೆ. ಸೊ ಅವರು ಅವಾಗಿನ ಆಫೀಸಿಂದ ಬಂದಿದ್ರಲ್ಲ, ಅಲ್ಲಿಂದ ಹಂಗೆ ಹೋಗಿದ್ವಲ್ಲ ಅಂದ್ಬಿಟ್ಟು ಇಬ್ಬರು ಲೈಟಾಗಿ ಸ್ವಲ್ಪ ಅವತ್ತು ಮೆಮೊರಿಗೋಸ್ಕರ ಏನಾದ್ರು ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂದ್ವಿ. ಅಲ್ಲೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಬ್ಲಾಗರೆಲ್ಲ ಒಂಚೂರು ವೀಡಿಯೋ ಮಾಡಿಕೊಂಡೆ. ಸೊ ನಿಮಗೆಲ್ಲರಿಗೂ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಸಪೋರ್ಟ್ ಮಾಡ್ತಾಯಿದ್ರೆ ಹೀಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ಬೇಗ ಸಿಗೋಣ. ಬೇಗ ಸಿಗೋಣ ಅಂದ್ಕೊಂಡಿದ್ದೀನಿ. ಇದು ನಂದು 2025 ವಿಶ್ ಇದೆ. ನಂದು 1000 ಸಬ್ಸ್ಕ್ರೈಬರ್ನ ಮಾಡಿಸ್ಕೋಬೇಕನ್ನೋದೇ ನನ್ನ 25ನ ವಿಶ್ ಆಗಿದೆ. ಸೊ ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ನನಗೆ ಒಂದಷ್ಟು ಬಾಕ್ಸ್ಗಳು ಬೇಕಿತ್ತು, ಅದಕ್ಕೋಸ್ಕರ ಅಲ್ಲೇ ಸಿಗುತ್ತೆ. ಅಲ್ಲೇ ಒಂದು ಈ ಡಿಮಾರ್ಟ್ ಥರ ಇದೆಯಲ್ಲ, ತುಂಬ ಆಫರ್ಗಳಿರುತ್ತೆ, ಸ್ಪಾರ್ ಅಂತ. ಅಲ್ಲೂ ತುಂಬ ಆಫರ್, ತುಂಬ ಅಂದರೆ ಡಿಮಾರ್ಟ್ಗಿಂತ ಜಾಸ್ತಿ ಆಫರೇ ಇರುತ್ತೆ ಅಲ್ಲಿ. ಸೊ ಅಲ್ಲಿ ನಾನು ಒಂದಷ್ಟು ಏನೇನೋ ತೊಗೊಂಡೆ, ಅದನ್ನು ತೋರಿಸ್ತೀನಿ. ಮನೆಗೆ ಬಂದೆ ಆ್ಯಸ್ ಯೂಶ್ವಲ್ ಅಲ್ಲಿ ಏನೂ ತಿನ್ನೋಕ್ಕಾಗಿಲ್ಲ, ನಾನು ಏನೂ ತಿಂದೂ ಇಲ್ಲ. 9:45 ಆಲ್ರೆಡಿ 10 ಗಂಟೆ ಆಗ್ತಾಯಿತ್ತು. ಆವಾಗ ಅನ್ನ ಸಾಂಬಾರು ಮುದ್ದೆ ಮಾಡಿದೆ. ಸೊ ಅಮ್ಮ ಊರಿಂದ ಅಲ್ಲಿ ನೋಡ್ಬೋದು, ಅಮ್ಮ ಊರಿಂದ ಅವರೆಕಾಳು ಕೊಟ್ಟು ಕಳಿಸಿದ್ರು. ಅದನ್ನು ಮಾಡಿ ಮುದ್ದೆ ಮಾಡಿ ಸಾಂಬಾರು ಮಾಡಿ
ತಿಂದ್ವಿ, ಡೇನ ಈ ಥರ ಎಂಜಾಯ್ ಮಾಡಿ ಎಂಡ್ ಮಾಡಿದ್ವಿ. ನಾನು ಇದು ಒಂದು 100 ರುಪೀಸ್, 100 ರುಪೀಸು ಅದನ್ನು ತಗೊಂಡು ಇದು ಅಮ್ಮ ಊರಿಂದ ಕೊಟ್ಟು ಕಳಿಸಿತ್ತು. ಸೊ ಆ ರೇಟ್ ಇವತ್ತಿನ ವ್ಲಾಗ್. ಈ ವರ್ಷ ನಿಮ್ಗೆಲ್ರಿಗೂ ಚೆನ್ನಾಗಿರಲಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ.